ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನನ್ನ ಇವತ್ತಿನ ವ್ಲಾಗಲ್ಲಿ ನಿಮಗೆ ನನ್ನ ಗೃಹ ಪ್ರವೇಶ ವೀಡಿಯೋಸ್ ನೋಡೋಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಾನು ನಿಮಗೆ ವಾಸ್ತುಪೂಜೆ ಹೆಂಗೆಲ್ಲ ಆಯಿತು ಅಂತ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಇವಾಗ ನಾವು ಪುರೋಹಿತರೆಲ್ಲ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ರು, ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅದೇ ಗ್ಯಾಪಲ್ಲಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡ್ವಿ. ಇಲ್ಲಿ ಈ ಸೈಡಲ್ಲಿ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ವಿ, ನೋಡ್ಬೋದು ನೀವು. ಭವ್ಯ ಹೋಗು ಫೋಟೋಗೆ. ಗೈಸ್, ಇಲ್ಲಿ ಏನು ಶಾಸ್ತ್ರ ನಡೀತಾ ಇದೆ ಅಂದರೆ, ಇಲ್ಲಿರೋ ರೈಟರ್ಸ್ ಮೇಸ್ತ್ರಿಗೆಲ್ಲ ಈ ಥರ ಒಂದು ತಾಂಬೂಲ ಕೊಡೋದು, ಇದೊಂದಲ್ಲಿ ರಿಚುವಲ್. ಇವಾಗ ಇಲ್ಲಿ ಬಂದು ನಮ್ಮ ಮನೆ ಕೀನ ಅಲ್ಲಿರೋ ವರ್ಕರ್ಸ್ ಎಲ್ಲ ನಮಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದಾರೆ. ಇನ್ನು ನೆಕ್ಸ್ಟ್ ನಾವು ಇನ್ನೂ ಈ ಮನೇಲಿ ಇರೋದು ಅಂತ. ಇಷ್ಟು ದಿನ ಅವರು ವರ್ಕ್ ಮಾಡ್ತಾಯಿದ್ರಲ್ಲ, ಅದಕ್ಕೆ ಅವ್ರದ್ದು ವರ್ಕ್ ಎಲ್ಲ ಆಯಿತು. ಇನ್ನು ನಾವು ಆ ಮನೇಲಿ ಇರೋದು ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಮನೆ ಕೀ ಕೊಟ್ಟು ನಮ್ಮ ಮನೆ ಒಳಗಡೆ ಕರ್ಕೊಳ್ತಾ ಇದ್ದಾರೆ. ಇಲ್ಲಿ ಇವಾಗ ನಮ್ಮದು ವಾಸ್ತು ಪೂಜೆ ಸ್ಟಾರ್ಟ್ ಆಯಿತು. ನನಗೆ ನಿಜ ಹೇಳಬೇಕು ಅಂದರೆ ವಾಸ್ತು ಅಂದರೆ ಒಬ್ಬನು ರಾಕ್ಷಸ ಅಂತ ಗೊತ್ತಾಗಿದೆ ಆ ಪೂಜೆಯಲ್ಲಿ, ಪುರೋಹಿತರು ಹೇಳುವಾಗ ನನಗೆ ಗೊತ್ತಾಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇಡ್ಲಿ, ವಡಾ ಮತ್ತು ಕೇಸರಿ ಬಾತ್, ಬಾದಾಮ್ ಮಿಲ್ಕ್, ಟೀ, ಕಾಫಿ ಎಲ್ಲ ಇತ್ತು. ತಿಂಡಿ ಎಲ್ಲ ಆದಮೇಲೆ ಮತ್ತೆ ನಮ್ಮದು ಪೂಜೆ ಶುರು ಆಯಿತು. ಪೂಜೆ ಎಲ್ಲ ಚೆನ್ನಾಗಾಯಿತು. ಮಾತ್ರ ಹೋಮದ್ದು ಹೊಗೆಯಿಂದ ಕಣ್ಣೆಲ್ಲ ಫುಲ್ ರೆಡ್ಡಾಗಿ ನೀರು ಬಂದು ಸಾಕಾಯಿತು. ಮೇಕಪ್ ಎಲ್ಲ ಸುಮ್ಮನೆ ವೇಸ್ಟ್ ಆಗ್ಬಿಡ್ತು. ಪೂಜೆ ಎಲ್ಲ ಆದಮೇಲೆ ಪ್ಯಾಕಪ್ ಮಾಡ್ತಾಯಿದ್ವಿ. ಈಗ ನೆಕ್ಸ್ಟ್ ಎಲ್ಲ ಮನೆಗೆ ಹೋಗೋದೆ. ಸುಮಾರು ನೆಂಟರೆಲ್ಲ ಬಂದಿದ್ರು, ನಮ್ಮ ಫ್ಯಾಮಿಲಿಯವರೆಲ್ಲ. ದಿ ನೆಕ್ಸ್ಟ್ ಡೇ ನಾವು ಇವಾಗ ಮಮ್ಮಿಗೆ ಬಟ್ಟೆ ತಗೊಂಬರೋಕ್ಕೆ ಬಂದಿದ್ದೀವಿ. ಅವಳಿಗೆ ಬಟ್ಟೆ ಸರಿಯಾಗಿಲ್ಲ, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಸರಿಯೇ ಬಂದಿಲ್ಲ. ಇಲ್ಲಿ ನೋಡಿ, ನಮ್ಮ ಮನೇಲಿ ಮೆಹಂದಿ ಫಂಕ್ಷನ್. ನಾನು, ಶೀತಲ್, ಭವ್ಯ ಎಲ್ಲ ಸೇರಿಕೊಂಡು ಎಲ್ಲರಿಗೂ ಮೆಹಂದಿ ಹಾಕ್ಕೊಟ್ವಿ. ವಾಸ್ತುಪೂಜೆ ಆದಮೇಲೆ ನಾವು ಒನ್ ಡೇ ಬ್ರೇಕ್ ಕೊಟ್ವಿ. ಯಾಕಂದರೆ ಆ ದಿನ ಪೂಜೆ ಏನು ಮಾಡಬಾರ್ದು ಅಂದರೆ ಟೆಂಪಲ್ಸೂ ಓಪನ್ ಇರೋಲ್ಲ ದಕ್ಷಿಣ ಕನ್ನಡದಲ್ಲಿ. ಅದಕ್ಕೆ ಆ ದಿನ ಬ್ರೇಕ್. ಆ ದಿನದ ಹೆಸರು ನನಗೆ ಗೊತ್ತಿತ್ತು, ಆದರೆ ಈಗ ಮರ್ತೋಗಿದೆ. ದಿ ನೆಕ್ಸ್ಟ್ ಡೇ ಗಾಯ್ಸ್, ನಾವು ಇವಾಗ ಗೃಹ ಪ್ರವೇಶಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಮೇಕಪ್ ಪ್ಲಸ್ ಹೇರ್ ಸ್ಟೈಲಿಸ್ಟ್ ಬಂದಿದ್ದರು ನಮಗೆಲ್ಲ ಮಾಡೋಕ್ಕೆ. ಅಂದರೆ ನಾನೇನು ಮಾಡಿಸ್ಕೊಂಡಿದ್ದೆ, ಎಲ್ಲ ನಾನೇ ಮಾಡಿಕೊಂಡೆ. ಬೇರೆಯವರೆಲ್ಲ ಅವ್ರ ಹತ್ರ ಹೇರ್ ಸ್ಟೈಲ್, ಮೇಕಪ್ ಎಲ್ಲ ಮಾಡಿಸ್ಕೊಂಡ್ರು. ಗಾಯ್ಸ್, ನಾವು ಹೊಸ ಮನೆಗೆ ರೀಚ್ ಆಗೋಷ್ಟರಲ್ಲಿ ಫುಲ್ ಲೇಟಾಗಿ ಹೋಗಿತ್ತು. ಎಲ್ಲ ರೆಡಿ ಆಗಬೇಕಿತ್ತಲ್ಲ, ಅದಕ್ಕೆ ಅದು ಇದು ಮರ್ತೋಗೋದೇ ಆಗಿತ್ತು. ಪೂಜಾರಿ ಫುಲ್ ಗರ್ಮ್ ಆಗಿಬಿಟ್ಟಿದ್ರು, ಎಲ್ಲರೂ ಲೇಟ್ ಅಂತ. ಇವಾಗ ಪೂಜೆ ಸ್ಟಾರ್ಟ್ ಆಯಿತು. ಸುಮಾರು ಜನ ಇನ್ನೂ ಬಂದಿಲ್ಲ. ನಾವು ಮಾತ್ರ ಸ್ವಲ್ಪ ಮಮ್ಮಿ, ಡ್ಯಾಡಿ, ತಾತ ಎಲ್ಲ ನಾವು ಮಾತ್ರ ಫ್ಯಾಮಿಲಿ ರೀಚ್ ಆಗಿದ್ವಿ. ಬೇರೆಯವರೆಲ್ಲ ಸ್ವಲ್ಪ ಮೇಲೇ ರೆಡಿ. ಗಾಯ್ಸ್, ಇವಾಗ ಇಲ್ಲಿ ಬಂದ್ಬಿಟ್ಟು ತುಳಸಿ ಪೂಜೆ ನಡೀತಾ ಇದೆ. ತುಳಸಿ ಕಟ್ಟೆಗೆ ಎಲ್ಲ ಚೆನ್ನಾಗಿ ಪೂಜೆ ಮಾಡಿ, ಮತ್ತು ತುಳಸಿ ಗಿಡ ಎಲ್ಲ ನೆಟ್ಟು ನಮ್ಮದು ಮನೇಲಿರೋ ಇದು ದೇವ್ರ ಫೋಟೋಸ್, ದೇವ್ರ ಮೂರ್ತಿಗೆಲ್ಲ ಪೂಜೆ ಮಾಡಿ ಮತ್ತು ಮನೆ ಒಳಗಡೆ ತಗೊಂಡೋಗೋ ಪ್ರೊಸೆಸ್ ಇದು.
ಇವಾಗ ಇಲ್ಲಿ ನಮ್ಮ ಮನೆ ಹೊಸಲು ಮತ್ತು ಬಾಗಿಲು ಪೂಜೆ ನಡೀತಾ ಇದೆ. ಹಂಗೆ ನಮ್ಮ ಮನೆ ಹೆಸರು ಬೋರ್ಡ್ದು ಇನಾಗ್ರೇಷನ್ ಸಹ ಇದೆ. ಅಲ್ಲಿ ಇಟ್ಟಿದ್ದಾರೆ ನೋಡಿ ಸೇರು, ಅದು ಮದುವೆ ಆಗುವಾಗೆಲ್ಲ ಹೊತ್ಕೊಂಡು ಹೋಗ್ತಾರಲ್ಲ, ಹಂಗೆ ನಮ್ಮ ಮಮ್ಮಿ ಮನೆ ಒಳಗಡೆ ಹೋಗ್ಬೇಕಾದ್ರೆ ಆ ಸೇರನ್ನ ಹೊತ್ಕೊಂಡು ಹೋಗ್ತಾರೆ. ಆ ಕ್ಲಿಪ್ನ ಭವ್ಯ ಶೂಟ್ ಮಾಡಿಲ್ಲ, ಯಾಕೆಂದರೆ ಅವಳ ಕೈಲಿನೂ ಮನೆ ದೇವ್ರ ಫೋಟೋ ಎಲ್ಲ ಇತ್ತು. ಅದಕ್ಕೆ ಅವಳಿಗೆ ಆ ಕ್ಲಿಪ್ನ ಶೂಟ್ ಮಾಡೋಕ್ಕಾಗಿಲ್ಲ. ನನ್ನ ಬ್ಲೌಸ್ ಹಿಂದ್ಗಡೆ ಅದು ಚಿನಿಮಿನಿ ಅಂತ ಇತ್ತಲ್ಲ, ಅದು ನೋಡಿ ಅರ್ಧಂಬರ್ಧ ಎಲ್ಲ ಒಳಗಡೆ ಹೋಗ್ಬಿಟ್ಟಿದೆ, ಅದು ಕಟ್ಟೇನಾಗಿಲ್ಲ. ಇವಾಗ ನಮ್ಮ ಮನೆ ಹೆಸರು ಇನಾಗ್ರೇಷನ್ ಆಗ್ತಿದೆ. ಬೆನಕ ಲಕ್ಷ್ಮೀ ನಿವಾಸ ಅಂತ ನಮ್ಮ ಮನೆ ಹೆಸರು. ಮಹಾಲಕ್ಷ್ಮೀ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಒಟ್ಟಿಗೆ ಗೃಹ ಪ್ರವೇಶ ಲಗ್ನ ಸುಲಗ್ನತಾ ಸಿದ್ಧ್ಯರ್ಥಂ. ಒಂದು ಗೃಹ ಪ್ರವೇಶ ಮಾಡಬೇಕಾದ್ರೆ ತುಂಬ ಅಪರಾಧಗಳು ನಮ್ಮಿಂದ ಆಗಿರತಕ್ಕ ಕಾರಣವಾಗಿದೆ. ಗಾಯ್ಸ್, ನಾವಿಲ್ಲಿ ಒಲೆ ಹಚ್ಚೋಕ್ಕೊಂದು ಸರ್ಕಸ್ ಪಟ್ವಿ ಅದು ಸರಿ ಬೆಂಕಿ ಹತ್ಕೋತಾ ಇರೋನು ಅದು ಸರಿ ಬೆಂಕಿ ಉರಿತಾ ಇರಲಿಲ್ಲ. ಅದ್ರದ್ದು ಹೊಗೆಗೆ ನೋಡಿ ನಮ್ಮ ಕಣ್ಣಲ್ಲೆಲ್ಲ ನೀರು ಬಂದು ಫುಲ್ ನಾಗವಲ್ಲಿ ಥರ ಆಗ್ಬಿಟ್ಟಿತ್ತು ಮೇಕಪ್ ಎಲ್ಲ. ಇದನ್ನು ಮಮ್ಮಿದಂತೂ 1% ಸಹ ಮೇಕಪ್ ಇತ್ತಿಲ್ಲ, ಎಲ್ಲ ಹೋಯ್ತು. ಹಾಲುಕ್ಸೋಕ್ಕಿಂತ ಮುಂಚೆನೇ ನಾವು ಗಣಹೋಮ ಮಾಡಿದ್ವಿ. ಅಲ್ಲಿ ನಾನು ವೀಡಿಯೋ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ, ಯಾಕೆಂದರೆ ಅಲ್ಲಿ ಅಷ್ಟು ಹೊಗೆ ಇತ್ತು, ಕಣ್ಣಲ್ಲೆಲ್ಲ ನೀರು ಬರ್ತಾಯಿತ್ತು. ಅದಕ್ಕೋಸ್ಕರ ನಾನು ಡೈಲಾಗ್ ಹಾಲುಕ್ಸೋ ಇದು ವೀಡಿಯೋನ ಹಾಕಿದೆ. ಅದಾದಮೇಲೆ ಸತ್ಯನಾರಾಯಣ ಪೂಜೆ ಶುರು ಆಯಿತು. ಅದಕ್ಕೆ ನಮ್ಮ ಮಮ್ಮಿ ಮತ್ತು ಡ್ಯಾಡಿ ಕೂತ್ಕೊಂಡಿದ್ರು. ಗೈಸ್ ನೋಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇಷ್ಟೇ ಜನ ನನ್ನ ಫ್ರೆಂಡ್ಸ್, ರಿಯಲ್ ಫ್ರೆಂಡ್ಸ್, ಬೇರೆ ಎಲ್ಲ ಗಾಯ್ಸ್ ಇಲ್ಲಿ ನೋಡಿ, ನಾವು ಫಸ್ಟ್ ಇದ್ವಲ್ಲ ನಮ್ಮ ಮನೆ ಅನಾಸ್ ಕಾಂಪೌಂಡಲ್ಲಿ ಇದ್ದಿದ್ದು ನೇಬರ್ಸ್ ಎಲ್ಲ ಬಂದಿದ್ದಾರೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಬಂದಿದ್ದ ಗೆಸ್ಟ್ಗೆಲ್ಲ ಏನೆಲ್ಲ ರಿಟರ್ನ್ ಗಿಫ್ಟ್ಸ್ ಕೊಟ್ಟಿದ್ದೆ ಅಂತ. ಇಲ್ಲಿ ನಾನು ಬ್ಯಾಂಗಲ್ಸ್ ಹಾಕ್ತಾಯಿದ್ದೀನಿ. ಹಂಗೆ ಅರಿಶಿಣ ಕುಂಕುಮ ಇದು ನೋಡಿ ಒಂಥರ ಚೆನ್ನಾಗಿದೆ, ಲೀಫ್ ಮೇಲೆ ಅರಿಶಿಣ ಮತ್ತು ಕುಂಕುಮ ಇರೋ ಥರ, 5 ರೂಪೀಸ್ ಅದಕ್ಕೆ. ಮತ್ತು ಕೊಕೊನಟ್, ಮತ್ತು ಇಲ್ಲಿ ಒಂದು ನಾನು ಬಾಕ್ಸ್ ತೊಗೊಂಡಿದ್ದೀನಿ ನೋಡಿ, ಜ್ಯುವೆಲರೀಸ್, ರಿಂಗ್ಸ್ ಮತ್ತು ಚಿಕ್ಕ ಚಿಕ್ಕ ಚೈನ್ಸ್ ಎಲ್ಲ ಇಟ್ಕೊಬೋದಲ್ಲ, ಅದಕ್ಕೆ ಈ ಥರ ಪರ್ಲ್ದು ಬಾಕ್ಸ್ ತೊಗೊಂಡಿದ್ದೀನಿ. ಒಂದು ವೈಟ್ ಕಲರ್, ಇನ್ನೊಂದು ಈ ಥರ ಗೋಲ್ಡ್ ಕಲರ್ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ಎಲ್ಲರಿಗೇನೋ ಆ ಬಾಕ್ಸ್ ಇಷ್ಟ ಆಯಿತು. ನನಗೇನೋ ಕೊಡಿ, ನಾನು ಇದು ಫ್ಯಾಮಿಲಿಯವ್ರಿಗೆಲ್ಲ ಸ್ಯಾರೀಸ್ ಕೊಟ್ಟಿದ್ದೆಲ್ಲ, ಅವ್ರಿಗೇನೋ ನಮಗೇನೋ ಕೊಡಿ ಅಂತ ಹೇಳ್ತಾಯಿದ್ರು. ನಾನು ಯಾಕೆ ಕೊಟ್ಟಿಲ್ಲ ಅಂದರೆ, ನಾನು ಎಷ್ಟು ಜನ ಬರ್ತಾರೆ ಅಂತ ಕರೆಕ್ಟಾಗಿ ಲೆಕ್ಕ ಮಾಡಿ ತೊಗೊಂಡು ಬಂದಿದ್ದೆ. ಆ್ಯಕ್ಚುಲಿ ಇದು ಎಕ್ಸ್ಟ್ರಾಸ್ ಬಂದಿದ್ರು, ಆದರೆ ಎಲ್ಲರಿಗೇನೋ ಕರೆಕ್ಟ್ ಆಯಿತು. ನಾನು ತೊಗೊಂಬಂದಿದ್ದು ಬಾಕ್ಸಸ್ ಎಲ್ಲೆಡ್ಕೇನೋ ಹಾಕ್ತಾಯಿದ್ದೀನಿ. ಹಂಗೆ ಬಾಳೆಹಣ್ಣು ಹಾಕ್ತೆ. ಆ ಪರ್ಲ್ ಬಾಕ್ಸಸ್ ಬಂದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಬಂದಿದ್ದು. ಮತ್ತು ಇದು ಯೆಲ್ಲೋ ಕಲರ್ ಬ್ಯಾಗ್ ಇದೆ ಅಲ್ಲ, ಫ್ಯಾನ್ಸಿ ಥರ ಬ್ಯಾಗ್, ಅದು ಮತ್ತು ಅರಿಶಿಣ ಕುಂಕುಮ ನಾನು ಚಿಕ್ಕಪೇಟೆಯಲ್ಲಿ ಶಾಪ್ ಮಾಡಿ ತೊಗೊಂಬಂದಿರೋದು. ನಾವೆಲ್ಲರೂ ಇವಾಗ ಚಂದ ಪೂಜೆ ಎಲ್ಲ ಆದಮೇಲೆ ಫೋಟೋಶೂಟ್ ಎಲ್ಲ ಮಾಡಿಸ್ಕೊತಾ ಇದ್ದೀವಿ. ಫೋಟೋಸ್ ಬೇಕಲ್ಲ ಆಲ್ಬಮ್ ಮಾಡೋಕ್ಕೆ, ಅದಕ್ಕೆ ಚಂದ ಫೋಟೋಶೂಟ್ ಎಲ್ಲ ಮಾಡಿಸ್ಕೊತಾ ಇದ್ದೀವಿ. ಎಲ್ಲರೂ ಬಂದು ಹೋದ್ಮೇಲೆ ನಾವು ಮತ್ತೆ ಲೇಟಾಗಿ 3:30 ಏನೋ ಗೈಸ್, ಫುಡ್ಗೆ ಏನೆಲ್ಲ ಮೆನು ಇತ್ತು ಅಂದರೆ, ವೀಟ್ ಪರೋಟ ಇತ್ತು, ಪಾಲಕ್ ಪನ್ನೀರ್ ಮತ್ತು ಬೇಬಿಕಾರ್ನ್ ಮಂಚೂರಿ ಇತ್ತು, ಪಲಾವ್ ಇತ್ತು, ಪಿಕ್ಕಲ್ ಇತ್ತು. ಹಂಗೆ ನೆಕ್ಸ್ಟ್ ಅವ್ನಿಗೆ ಅನ್ನ ಸಾಂಬಾರು ಇತ್ತು, ಅಲಸಂಡೆ ಪಲ್ಯ ಇತ್ತು.
ಹಂಗೆ ರವೆಯಲ್ಲಿ ಮಾಡಿರೋ ಇದು ಏನಪ್ಪ ಮೆಣಸಿನ್ಕಾಯಿ ಬಜ್ಜಿ, ಹಂಗೆ ಹೋಳಿಗೆ, ಪಾಯಸ ಮತ್ತು ಮಜ್ಜಿಗೆನೂ ಇತ್ತು. ಅದನ್ನು ತೋರ್ಸೋಕ್ಕೆ ನನಗೆ ಮರ್ತೋಯ್ತು ತಿನ್ನೋ ಬಿಸಿಯಲ್ಲಿ. ಗಾಯ್ಸ್ ಇಲ್ಲಿ ನೋಡಿ ಏನಾಯಿತು ಅಂತ. ನಾವು ಹಳೆ ಮನೆಯಿಂದ ಸಾಮಾನೆಲ್ಲ ಶಿಫ್ಟ್ ಮಾಡ್ಕೊಂಡು ತಗೊಬರ್ಬೇಕಾದ್ರೆ ಹೊಸ ಮನೆಗೆ ದೊಡ್ಡ ಪೈಥನ್ ಹಾವು ಸಿಕ್ತು ನಮಗೆ. ನೋಡಿ ಫುಲ್ ಶಾಕ್ ಆಯಿತು. ಸ್ಕೂಟಿಯಲ್ಲೆಲ್ಲ ಬರೋರಿಗೆ ತುಂಬ ಹುಷಾರಾಗಿರಬೇಕು, ಯಾಕಂದರೆ ಗೊತ್ತಲ್ಲ ನುಂಗ್ಬಿಡ್ತದೆ. ಇದು ಕಾರಲ್ಲೆಲ್ಲ ಬರೋರಿಗೆ ಸ್ವಲ್ಪ ಓಕೆ, ಏನಾಗಲ್ಲ. ಸ್ಕೂಟಿಯಲ್ಲಿ ಬರೋರು ಸ್ವಲ್ಪ ಹುಷಾರಾಗಿರಬೇಕು. ನಾವು ಚೆಂದ ವೀಡಿಯೋ ಎಲ್ಲ ತಗೊಂಡ್ವಿ. ಅದು ಹೋಗೋ ಗಂಟ ಹಂಗೆ ಕಾದ್ವಿ, ಮತ್ತು ಮನೆಗೆ ಹೋದ್ವಿ. ಮಮ್ಮಿಯೆಲ್ಲ ಫೋನ್ ಮಾಡಿ ಹೇಳ್ತಾಯಿದ್ರು ಬೇಗ ಬನ್ನಿ ಹಾವೆಲ್ಲ ಸಿಗುತ್ತೆ ಅಂತ. ರಾತ್ರಿ ನಾವೆಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಹಾಲಲ್ಲಿ ಜೊತೆಯಲ್ಲಿ ಮಾಡ್ಕೊಂಡಿದ್ವಿ. ಎಲ್ಲರಿಗೂ ಕರೆಕ್ಟಾಗಿ ಆಯಿತು. ಸ್ಪೇಸ್ ಮಾತ್ರ ಒಳ್ಳೆ ಚೆನ್ನಾಗಿತ್ತು, ವೈಬ್ಸ್. ಗುಡ್ ನೈಟ್ ದಿಕ್ಸಿ ಚಪ್ಪು. ಗುಡ್ ನೈಟ್ ದಿಕ್ಸಿ ಚಪ್ಪು. ಹಾಯ್. ಸ್ವಲ್ಪ ದಿನದಲ್ಲೇ ಗೌರಿ ಗಣೇಶ ಹಬ್ಬ ಹತ್ರ ಇತ್ತು. ಅದಕ್ಕೆ ತವ್ರ ಮನೆಯಿಂದ ಬಾಗ್ನೆಲ್ಲ ಕೊಡಬೇಕಲ್ಲ, ಅದಕ್ಕೆ ಇದು ಮಂಗ್ಳಕ್ಕ ಇಲ್ಲಿ ಬಾಗ್ನ ಕೊಡ್ತಾಯಿದ್ದಾರೆ ಮಮ್ಮಿಗೆ. ಅವ್ರು ಇವತ್ತು ಊರಿಗೆ ವಾಪಸ್ ಹೋಗ್ತಾಯಿದ್ರು ಗೋಣಿಕೊಪ್ಪಕ್ಕೆ. ಅದಕ್ಕೆ ಅಂತ ನೋಡಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ. ಹೋಗದೆ ಗೋಣಿಕೊಪ್ಪ ಯಾವಾಗ? ಓಕೆ